Hey guys, welcome back to my new vlogs. ಸೊ ಇವತ್ತು ನಾವು ಮುನ್ನಾರಲ್ಲಿದ್ದೀವಿ ಆ್ಯಂಡ್ our ಫ್ಯಾಮಿಲಿ ಎಲ್ಲ ಇದೆ. ಸೊ ಇವಾಗ ನಾವು ಹಾಲಿಡೇಸ್ ಇನ್ ಸ್ಟೇಯಲ್ಲಿರೋದು ಆ್ಯಂಡ್ ರೆಡಿ ಆಗಿದೆ ಆ್ಯಂಡ್ ವಿ ಆರ್ ಅಬೌಟ್ ಟು ರೀಚ್ ಒನ್ ಪ್ಲೇಸ್. ಅಕ್ಕನ ಕೇಳಬೇಕು ಆ ಪ್ಲೇಸ್ ನೇಮ್ ಏನೋ ಅಂತ. ಸೊ ಇಲ್ಲಿ ನೋಡ್ಬೋದು, ದ ವ್ಯೂ ಇಸ್ ಬ್ಯೂಟಿಫುಲ್. ಓಕೆ, ಸೊ ನೋಡಬೇಕು ಇವಾಗ ಅಲ್ಲೋಗಿ. ಆ್ಯಂಡ್ ತುಂಬ ಡಿಲೇ ಆಯಿತು ಬಿಕಾಸ್ 8 o'clock ರೀಚ್ ಆಗಬೇಕಾಗಿರೋದು. ಇಲ್ಲೇ ಆಲ್ಮೋಸ್ಟ್ 8:30 9 o'clock ಆಗಿಬಿಟ್ಟಿದೆ. ಸೊ ಬೇಗ ಹೋಗಬೇಕಾಗುತ್ತೆ ಅಂತ. ಆ್ಯಂಡ್ ಲೆಟ್ ಅಸ್ ಸಿ ನಾವು ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ. ಸೊ ಇವಾಗ ನಾವು ಟಾಪ್ ಆಫ್ ದಿ ಮೌಂಟೇನ್ ಬಂದಿದ್ದೀವಿ. ಸೊ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ಬ್ಯೂಟಿಫುಲ್ ವೆದರ್ಗೆ ಐಸ್ ಕ್ರೀಮ್ ಪರ್ಫೆಕ್ಟ್ ಕಾಂಬೋ. ನಾನು ಎರಡೆರಡು ತಿಂದೆ. ಇವನು ಎರಡೆರಡು ತಿಂದಿದೆ. ನನ್ನ ತಮ್ಮಂದು ಇವೊಂದು ಒಟ್ಟಿಗೆ ತಿಂದಿದ್ದಾರೆ. ಸಖತ್ತಾಗಿದೆ ಮಾತ್ರ ವೆದರ್ ನೋಡಿ. ಎವ್ರಿಥಿಂಗ್ ಇಸ್ ಫಾಗ್. ಸಖತ್ತಾಗಿದೆ ಮಾತ್ರ. ಅವರೆಲ್ಲ ಅಲ್ಲಿದ್ದಾರೆ, ನಾವಿಲ್ಲೇ ಫೋಟೋ ತೊಗೊಳ್ಳೋಣ ಅಂತ ಇದ್ದೀವಿ. ನಾನು ಮಾತ್ರ ಇವೊಂದು ಒಳ್ಳೊಳ್ಳೆ ಫೋಟೋ ತೆಗಿತೀನಿ. ಇವ್ನು ನಾನು ಒಂದು ಚೆನ್ನಾಗಿರೋದು ತೆಗಿಯಲ್ಲ. ಯಾಕೆ ತೆಗಿಯಲ್ಲ? ಅದೇ ಬರಲ್ಲ. ನನ್ನ ಕ್ಯಾಮ್ರಾಮನ್ ಅಭ್ಯಾಸ ಆಗಿಲ್ಲ. ಕ್ಯಾಮ್ರಾಮನ್ ಅಲ್ಲ, ಅದು ಮಲ್ಟಿ ಟ್ಯಾಲೆಂಟೆಡ್ ಕಿಡ್ ಆಗಿರಬೇಕು. ಆ್ಯಂಡ್ ಐ ಆಮ್ ಮಲ್ಟಿ ಟ್ಯಾಲೆಂಟೆಡ್. ಅನ್ಫಾರ್ಚುನೇಟ್ಲಿ ಇವು ನಮ್ಮ ಮಲ್ಟಿ ಟ್ಯಾಲೆಂಟೆಡ್ ಅಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಐ ಹ್ಯಾವ್ ಟು ಅಡ್ಜಸ್ಟ್. ವಾವ್ ನೋಡಿ, ಹೆಚ್ಚಿ ಇಟ್ಸ್ ನಾಟ್ ಗುಡ್ಡು ಬೈ ದ ವೇ. ಅಲ್ಲಿ ನೋಡಿ ಫೋಟೋಶೂಟ್ ನಡೀತಾ ಇದೆ. ಹೀರೋಯಿನ್ ನೋಡಿ, ಬಾ 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 ನೋಡಕ್ ನನ್ನ 4 ಕಣ್ಣು ಸಾಲದು. ಅಜ್ಜಿ ನೋಡಿ ಪಾಪ ಇನ್ನೋಸೆಂಟ್. ಸೊ ಇವಾಗ ನಾವು ಅಲ್ಲಿ ಮುಗಿಸ್ಕೊಂಡು ಅದೇ ಎರಾವಿಕುಳಂ ನ್ಯಾಷನಲ್ ಪಾರ್ಕ್ನ ಕಂಪ್ಲೀಟ್ ಮಾಡಿ ನಾವು ಬಂದಿರೋದು ಮುನ್ನಾರ್ ಬೊಟ್ಯಾನಿಕಲ್ ಪಾರ್ಕ್ಗೆ. ಸೊ ಕಂಪ್ಲೀಟ್ ಫ್ಲವರ್ ಶೋ. ಇದು ಒಂಥರ ಸೈಟ್ ಸೀಯಿಂಗ್ ಪ್ಲೇಸೇ. ಚೆನ್ನಾಗಿದೆ ಈ ಪ್ಲೇಸ್ ಕೂಡ, ನೀವು ನೋಡ್ಬೋದು. ಇಲ್ಲಿ ಸ್ಮೈಲ್ ನೋಡಿ. ನನ್ನ ತಮ್ಮ ತೊಗೊಂಡಿರೋ ಒಂದು ಫೋಟೋನೇ ಸ್ಟೋರಿಗೆ ಹಾಕಕ್ಕೆ ಅವಾಗಿಂದ ಸಾಂಗ್ ಹುಡುಕ್ತಾ ಇದ್ದಾನೆ, ಬಟ್ ಸಿಗ್ತಾ ಇಲ್ಲ. ಆ್ಯಂಡ್ ಈ ಪ್ಲೇಸ್ ನೋಡಿ, ಬ್ಯೂಟಿಫುಲ್ ಫ್ಲವರ್ಸ್ ಇದೆ, ಒಳ್ಳೆ ಸೈಟ್ ಸೀಯಿಂಗ್ ಇದೆ. ತೋರಿಸೋ, ಕಾಣಿಸ್ತಾನೇ ಇಲ್ಲ. ಇವನು ಬ್ರೈಟ್ನೆಸ್ಸೇ ಇಟ್ಕೊಳ್ಳಲ್ಲ, ಯಾರು ನೋಡಬಾರ್ದು ಲೈಕ್ ದ್ಯಾಟ್. ಸೊ ಚೆನ್ನಾಗಿ ಇಲ್ಲಿ ಆ್ಯಕ್ಚುಲಿ ದಟ್ ಗ್ಲಾಸ್ ಬ್ರಿಡ್ಜ್ ವಾಕ್ ಇದೆ, ಸ್ಕೈ ವಾಕ್ ಥರ. ಅದು ನೋಡಬೇಕು ಹೋಗೋದಾ ಏನು ಅಂತ. ಎಸ್, ಇವಳು ಹೋಗೋಣ ಅಂತ ಇದ್ದಾಳೆ. ಇನ್ ಕೇಸ್ ನಮ್ಮ ಅಕ್ಕನೂ ಓಕೆ ಅಂತ ಅಂದರೆ ವಿಲ್ ಗೋ ದೇರ್. ನೋಡಿ ಗೈಸ್, ವಾವ್ ಚೆನ್ನಾಗಿದೆ. ಕ್ರೆಡಿಟ್ಸ್ ಗೋಸ್ ಟು ಮೀ ಬಿಕಾಸ್ ಫೋಟೋ ತೆಗ್ದಿರೋದು ನಾನೇ. ನನ್ನ ಫೋಟೋ ಚೆನ್ನಾಗಿ ತೆಗೆದ್ರೆ ತಾನೇ ಸ್ಟೋರಿಗೆ ಹಾಕೋಕ್ಕಾಗೋದು, ಇಲ್ಲ ಆಗುತ್ತಾ? ಆ್ಯಕ್ಚುಲಿ ನಾನು ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಏನಾಯಿತು, ಲೈಕ್ ಮಾರ್ನಿಂಗ್ ತುಂಬ ಲೇಟ್ ಆಯಿತು. ನಾವು 6ಗೆ ರೀಚ್ ಆಗಬೇಕು ಮುನ್ನಾರ್ಗಂತ ಇತ್ತು, ಬಟ್ ನಾವು 6ಗೆ ರೀಚ್ ಆಗೋಕ್ಕಾಗಲಿಲ್ಲ. ಲೈಕ್ ನಾವು ರೀಚ್ ಆಗಿದೆ ಒಂದು 7:45ಗೆ. ಸೊ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಒಂಥರ ಹರಿ ಬರಿ ಆಗೋಯ್ತು. ಬಟ್ ಇವಾಗ ಫೈನ್, ಒಂದು ಸ್ವಲ್ಪ ಇಲ್ಲ ವ್ಲಾಗ್ ಮಾಡಬೇಕು ಅಂತ ಇದ್ದಿದ್ದೀನಿ. ಆದರೂ ಫುಲ್ ಟಯರ್ಡ್ ಥರ. ನಮ್ಮಮ್ಮ ಬೇರೆ ಬೈತಾ ಇದ್ದಾರೆ ಆ್ಯಸ್ ಆಲ್ವೇಸ್. ಆ್ಯಂಡ್ ನೋಡಿ ಇಲ್ಲಿಂದ ವ್ಯೂ ನೋಡಿ ಗಾಯ್ಸ್, ದಿಸ್ ಇಸ್ ಸೋ ಬ್ಯೂಟಿಫುಲ್. ಎಲಿಫ್ಯಾಂಟ್ ಆದರೆ ರಿಯಲ್ ಅಲ್ಲ, ಇಟ್ ಇಸ್ ಫೇಕ್ ಒನ್. ಫೋಟೋ ಶೂಟೇ ನಡೀತಾ ಇದೆ ಇಲ್ಲಿ. ನಮ್ಮ ಅಕ್ಕ ಫೋಟೋಗ್ರಾಫರ್. ನಮ್ಮ ಅಮ್ಮಂದು ಎಲ್ಲಿ ಗ್ಲಾಸು, ಏನಾದರೂ ಸನ್ ಗ್ಲಾಸು? ಬಾ, ಮೇಕಪ್ ಎಲ್ಲ ಡಲ್ ಆಗ್ತೈತಲ್ಲ. ಮೇಕಪ್ಪೇ ಮಾಡ್ಕೊಂಡಿಲ್ಲ, ಮೇಕಪ್ ಡಲ್ ಆಗಿದೆ ಅಂತೆ. ಈ ಒಂದು ಸೈಟ್ ಸೀಯಿಂಗ್ ತುಂಬ ಸಖತ್ತಾಗಿದೆ. ಆ್ಯಂಡ್ 360 ಡಿಗ್ರಿ ಆ್ಯಂಗಲಲ್ಲಿ ನೋಡಿದ್ರೂ ಇಟ್ ಈಸ್ ವಾವ್. ಇಲ್ಲಿ ನೋಡಿದ್ರೆ ಕಂಪ್ಲೀಟ್ ಗ್ರೀನ್, ಆ ಕಡೆ ನೋಡಿದ್ರೆ ಕಂಪ್ಲೀಟ್ ಫಾಗ್. ಆ ಕಡೆ ಏನು ಬರುತ್ತೆ ಅದು ಫುಲ್ಲು ಫಾಗಲ್ಲಿರುತ್ತೆ. ಸಖತ್ತಾಗಿದೆ ಮಾತ್ರ.
ಆ್ಯಂಡ್ ನಾನು ಬೆಳಗ್ಗೆಯಿಂದ ಮಾಡಿ ಡ್ರೈನ್ ಔಟ್ ಆಗಿಬಿಟ್ಟಿದ್ದೀನಿ, ಚೆನ್ನಾಗೇ ಬರ್ತಾಯಿಲ್ಲ, ಟಯರ್ಡ್ನೆಸ್ ಫೀಲ್ ಆಗ್ತದೆ. ಆ್ಯಂಡ್ ನನ್ನ ಔಟ್ಫಿಟ್ ಟು ಸಿ ಔಟ್ಫಿಟ್ ಚೆಕ್ ಮಾಡ್ತೀನಿ. ಆಮೇಲೆ ನಾನು ಮುನ್ನಾದು ಕ್ಲಿಪ್ಪಿಂಗ್ಸ್ ಹಾಕ್ಕೊಂಡು ಬರ್ತೀನಿ, ಆ ಒಂದು ಗ್ಲಿಮ್ಸ್ ನೋಡಿ. ಅಬ್ಬಬ್ಬಬ್ಬಬ್ಬ ಫ್ರೆಂಡ್ಸ್, ಇವತ್ತು ನಾವು ಗ್ಲಾಸ್ ಅದಕ್ಕೆ ಹೋಗ್ತೀವಿ ನೋಡಿ ಫ್ರೆಂಡ್ಸ್. ಅಲ್ಲಿ ನೋಡಿ ನಮ್ಮಮ್ಮಗೆ ಮಾರ್ನಿಂಗಿಂದ ಗ್ರೂಪ್ ಫೋಟೋ ಬೇಕು ಅಂತ ಕೇಳ್ತಾ ಇದ್ದಾರೆ. ಅವರು ವಾಟ್ಸಪ್ ಸ್ಟೇಟಸ್ ಹಾಕಬೇಕು ಇವಾಗ ಡೇ 1 ಅಂತ. ಮಾರ್ನಿಂಗಿಂದ ನಮ್ಮ ಅಕ್ಕಗೆ ನನಗೆ 100 ಸತಿ ಹೇಳ್ತಾ ಇದ್ದಾರೆ. ಏನು ಫೇಸ್ ಕಾಣಿಸಲ್ಲ, ಏನು ಕಾಣಿಸಲ್ಲ, ಬ್ಲರ್ ಆಗುತ್ತೆ, ದೂರ ಇದ್ದೀರಲ್ಲ. ಫೈನಲಿ ಗ್ಲಾಸ್ ಬ್ರಿಡ್ಜ್ ಹತ್ರ ಬಂದಿದ್ದೀವಿ ನೋಡಿ. ಸೊ ವಿ ಆರ್ ಗೋಯಿಂಗ್. ನಾನು, ತ್ರಿಲು, ಅಕ್ಕ, ಪೋಷು ಇಷ್ಟು ಜನ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಅಕ್ಕ ನೀವು? ಫಸ್ಟ್ ಟೈಮ್. ತ್ರಿಲು? 100. ನಾನು ಫಸ್ಟ್ ಅಂದರೆ ಅವನು ಫಸ್ಟೇ. ಸೊ ಇವಾಗ ಹೋಗಿ ಅಲ್ಲಿ ಯಾವ ಥರ ಅನಿಸುತ್ತೆ, ನಿಜವಾಗ್ಲೂ ಭಯ ಆಗುತ್ತಾ? ದಟ್ ದುಬೈಯಲ್ಲಿದೆಯಲ್ಲ ಗ್ಲಾಸ್ ಬ್ರಿಡ್ಜ್, ಆ ಫೀಲ್ ಕೊಡುತ್ತಾ? ಇಲ್ಲ ಸುಮ್ಮನೆ ನಾನು ಅಕ್ಕ ಅಷ್ಟು ಬರ್ತಿಲ್ಲ. ನಾನು ಏರ್ಪೋರ್ಟ್ಸ್ ಹೋಯ್ತು, ನಾನು ಅದಕ್ಕೆ ನೀನು ಕೊಡಲ್ಲ. ಸೊ ನೋಡಬೇಕು ಎಷ್ಟು ಯಾವ ಥರ ಫೀಲ್ ಇರುತ್ತೆ ಅಂತ. ಆ್ಯಂಡ್ ಇಲ್ಲಿ ಒಂದೊಂದು ಫ್ಲವರ್ಸ್ ಕೂಡ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸನ್ಫ್ಲವರ್ ಅಂತೂ ಇಟ್ಸ್ ವಾವ್, ಸಕ್ಕತ್ತಾಗಿದೆ ಸನ್ಫ್ಲವರ್ಸ್ ಎಲ್ಲ. ಐ ಆಮ್ ಲೈಕ್ ಅದನ್ನು ಪ್ಲಕ್ ಮಾಡಿದ್ರೆ 500 ರೂಪೀಸ್ ಫೈನ್. ಅದಕ್ಕೆ ಸುಮ್ಮನೆ ಇದಿರಿಸಿ. ಒಂದೊಂದು ಫ್ಲವರ್ಸ್ ಕೂಡ ಎಷ್ಟು ಸಕ್ಕತ್ತಾಗಿದೆ ಅಂದರೆ, ಮಾರ್ನಿಂಗ್ ಹೋಗಿದ್ದ ಪ್ಲೇಸ್ಗಿಂತ ಈ ಪ್ಲೇಸ್ ಫ್ಲವರ್ಸಲ್ಲಿ ಬೆಟರ್, ಬಟ್ ಅದು ನೇಚರಲ್ಲಿ ಇಟ್ ಇಸ್ ಫಾರ್ ಬೆಟರ್. ಹೆಂಗಿದೆ ಅಕ್ಕ? ಫೋಟೋ ಅಂತೆ ಅಲ್ಲಿ ನೋಡಿ. ಉಳ್ಸೇವೆ ಏನೋ ಪಾದ ಅದೇನೋ ಅಂತಾರಲ್ಲ, ಹೆಜ್ಜೆ ನಮಸ್ಕಾರ ಮಾಡ್ತಾ ಇದ್ದಾರೆ ನಮ್ಮಕ್ಕ ನೋಡಿ. ಅಕ್ಕ ಫುಲ್ ಭಯ ಪಡ್ತಾ ಇದ್ದಾರೆ, ತ್ರಿಲು ತಳ್ಬಿಡ್ತಾನೆ ಅಂತ. ಈ ಕಡೆ ಬಾ ತ್ರಿಲು. ಪಾಪ ತ್ರಿಲು ತಳ್ಳಲ್ಲ ಅಲ್ವಾ ಗೈಸ್? ಗೈಸ್ ಫೈನಲಿ ಕಂಪ್ಲೀಟ್. ಅಕ್ಕ ನೋಡಿ ಲಾಸ್ಟ್ ಟೈಮ್ ನೋಡ್ಬಿಡಿ. ಓ ಮೈ ಗಾಡ್, ಅಕ್ಕ ಹೆಂಗಿತ್ತು? ಅವನಿಗೆ ಭಯ ಆಗೋದೇ ಇಲ್ಲ. ಅವಳಿಲ್ಲ ಅಂತ ಎಲ್ಲಿ ಭಯ ಆಯ್ತೇನೆ? ಅವಳು ಬ್ಲಾಗ್ ಮಾಡ್ತಿದ್ದಳಪ್ಪ, ಸ್ನ್ಯಾಪ್ಚಾಟ್ ಬ್ಲಾಗ್. ನನಗಿಂತ ಸೀರಿಯಸ್ ಆಗಿ ಬ್ಲಾಗ್ ಮಾಡ್ತಾ ಇದ್ದಾಳೆ. ಇವಾಗ ನಾವು ಅಲ್ಲಿ ಮುಗಿಸ್ಕೊಂಡು ದಟ್ ಬೊಟಾನಿಕಲ್ ಪಾರ್ಕ್ನ ನಾವು ಬಂದಿರೋದು ಅನೈರಂಗಲ್ ಡ್ಯಾಮ್ಗೆ. ಸೊ ಏನು ಲೈಕ್ ಬೀಚ್ ಥರ ಆಟ ಆಡೋದಕ್ಕಾಗಲ್ಲ, ಬಟ್ ಇಟ್ ಈಸ್ ಡ್ಯಾಮ್ ಚೆನ್ನಾಗಿದೆ ಇಲ್ಲಿ. ಸೊ ವೇಟ್, ನಾನು ನೋಡಿ ಎಲ್ಲರ ಫೇಸಲ್ಲೂ ಟಯರ್ಡ್ನೆಸ್. ನಮ್ಮ ಮಮ್ಮಿ ನೋಡಿ, ಅಮ್ಮನ ಅಲ್ಲ ಮಗನ ತಾಯಿ, ಮಗನ ತಾಯಿ ಬ್ಲಶ್ ಆಗೋದು ನೋಡಿ. ಮುಖ ತೋರ್ಸ್ರಪ್ಪ. ಹಾಯ್ ಹಾಯ್ ನೋಡಿ ಗೈಸ್, ಇವನು ಬ್ಲಾಗರು, ನಾನು ಬ್ಲಾಗರ್ ನನಗೆ ಗೊತ್ತಿಲ್ಲ. ನನಗಿಂತ ಜಾಸ್ತಿ ವಿಡಿಯೋ ಮಾಡೋದೇ ಇವನು. ನನ್ನ ತಮ್ಮ ನೋಡಿ, ಹ್ಯಾಂಡ್ಸಮ್ ಹಂಗ್. ಅಕ್ಕ ಟರ್ನ್. ನೀವು ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ. ಸನ್ಸೆಟ್ಟಲ್ಲಿ ಚೆನ್ನಾಗಿ ಬರ್ತಾ ಇದೆ ಫೇಸ್. ಸೊ ಫೋಟೋ ಶೂಟ್ ಮಾಡ್ತಾ ಇದ್ವಿ. ಲಿಟ್ರಲಿ ಫೋಟೋಸ್ ಎಲ್ಲ ಎಷ್ಟು ಸಖತ್ತಾಗಿ ಬಂದಿದೆ ಅಂದರೆ ಸಖತ್ತಾಗಿದೆ. ನೀವೇನೋ ಫೋಟೋಸ್ ನೋಡ್ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಪೋಸ್ಟ್ಗಳಲ್ಲಿ ನೋಡ್ಬೋದು. ಸಖತ್ತಾಗಿ ಬಂದಿದೆ ಮಾತ್ರ. ಪ್ಲೇಸ್
ಸೂಪರ್. ಫೋಟೋ ನನ್ನ ತಮ್ಮ ತೆಗ್ದಿರೋದು ಸೂಪರ್. ಎವ್ರಿಥಿಂಗ್ ಇಸ್ ಆಸಮ್. ನೋಡಿ ಇಲ್ಲೇ ಬೇಕಿದ್ರೆ ಐ ಕ್ಯಾನ್ ಸ್ಟೇ ಫಾರ್ ಮೈ ಲೈಫ್. ಅಷ್ಟು ಸಖತ್ತಾಗಿದೆ. ಮತ್ತು ಲುಕ್ ಎಟ್ ದಿಸ್ ಕ್ಲೌಡ್ಸ್. ಲೈಕ್ ಮಳೆ ಬರೋ ಥರ ಇದೆ. ಕ್ಲೌಡ್ಸಲ್ಲಿ ಬ್ಲಾಕ್ಡ್ ಬಟ್ ಸಖತ್ತಾಗಿದೆ ಮಾತ್ರ ಗೊತ್ತಾ. ವ್ಯೂನೇ ಇಟ್ಸ್ ಆಸಮ್. ಎಸ್ ಹೀರೋ ಹೀರೋ. ಅಲ್ಲಲ್ಲಲ್ಲೇ ನಂದೇ ಜೀನ್ಸ್ ಅಲ್ವಾ. ಸೊ ಜೀನ್ಸ್ ಅಂದರೆ ಈ ಜೀನ್ಸ್ ಅಲ್ಲ. ಅದಕ್ಕೆ ಕರೆಕ್ಟಾಗಿ ಓದು ಅನ್ನೋದು. ಶೇಪ್ ಔಟ್ ಆಗೋದಾ. ಸೊ ಗೈಸ್ ಕತೆ ಏನಂದರೆ ನಮ್ಮ ಅಕ್ಕನ ವ್ಲಾಗ್ನ ನಾನು ಮಾಡ್ತಿದ್ದೀನಿ. ವ್ಲಾಗ್ ಎಂಡ್ ಮಾಡಬೇಕಂತೆ. ಅವಳು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾಳೆ. ಇವಾಗ ಇಲ್ಲೊಂದು ಸ್ಟೇಗೆ ಬಂದಿದ್ವಿ, ನೇಚರ್ ಕ್ಲೌಡ್ಸ್ ಅಂತ. ಚೆನ್ನಾಗಿದೆ. ಹೋಮ್ ಟೂರ್ ಆದರೆ ರೂಮ್ ಟೂರ್ ಆದರೆ ಕೊಡ್ತೀನಿ ಬೆಳಗ್ಗೆ. ಇವಾಗ ಎಲ್ಲರೂ ಡ್ರೈನ್ಡ್ ಔಟ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನೆಕ್ಸ್ಟ್ ಟೈಮ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.